ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನೀವು ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೇಕು. ಅಳಿ ಅಂದ್ರೆ ಮೊದಲು ನಿಮಗೆ ಬಡಿಸ್ತೀನಿ, ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ನಾವು ಒಟ್ಟಿಗೆ ಕೂತ್ಕೊಂಡು ತಿನ್ಬೋದಲ್ಲ. ಇಷ್ಟೆಲ್ಲ ತಿಂಡಿ ಮಾಡೋ ಅಷ್ಟರಲ್ಲಿ ನಿಮಗೂ ಹಸುವಾಗಿರುತ್ತೆ. ಈಗ ಬಡಿಸ್ತಾ ಎಲ್ಲ ನಿಂತ್ಕೋಬೇಡಿ, ನೀವು ನಮ್ಮ ಜೊತೆ ತಿನ್ನಿ. ಅಳಿ ಅಂದ್ರೆ ನೀವು ಆಫೀಸ್ಗೆ ಹೋಗೋರು, ಕೆಲಸ ಮಾಡೋರು, ನಾನು ಮನೇಲೇ ಇರ್ತೀನಿ, ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ. ಒಳ್ಳೆ ಕತೆ. ಹಾಗಾದ್ರೆ ನೀವು ಮಾಡೋ ಕೆಲಸ ಅಲ್ವಾ? ಈ ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಏನೂ ಇಲ್ಲ, ಎಲ್ಲ ಕೆಲಸನೂ ಕೆಲಸನೇ. ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನು ಖುಷಿಯಾಗಿ ತಿಂಡಿ ತಿನ್ಬೇಕು ಅಂತಂದ್ರೆ ನೀವು ನಮ್ಮ ಜೊತೆ ಕೂತ್ಕೊಂಡು ತಿನ್ಬೇಕು. ದಟ್ಸ್ ಇಟ್. ಅದು ಫೈನಲ್. ಸರಿ, ನೋಡಿದ್ರ ಅಳಿ ಅಂದ್ರೆ ನಿಮ್ಮ ಹೆಂಡತಿ ಅಮ್ಮ ನಾನು, ಅವಳು ಒಂದು ಮಾತಾದ್ರೂ ಹೇಳಲ್ಲ ಅಮ್ಮ ಕೂತ್ಕೋ ತಿನ್ನು ಅಂತ. ನೋಡೆ, ನನ್ನ ಅಳಿಯಂದ್ರನ್ನ ನೋಡಿ ಕಲ್ತ್ಕೋ, ಹಿರಿಯರಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ. ಆಯ್ತಮ್ಮ, ನಿಮ್ ಅಳಿಯಂದ್ರು ದೊಡ್ಡ ಮನುಷ್ಯರು, ಅದಕ್ಕೆ ತಾನೇ ಮದ್ವೆ ಆಗಿರೋದು. ಇನ್ಮೇಲೆ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ಬಿಟ್ಟು ಎಲ್ಲಾನು ಕಲ್ತ್ಕೋತೀನಿ. ಓಕೆನಾ? ಆಯ್ತಾಯ್ತು. ಅವಳಲ್ಲಿ ನಿನ್ನಾದ್ನಿ. ಅಂಜಲಿ, ಅಂಜಲಿ, ಬಾ ಅಂಜು, ತಿಂಡಿ ಕೂತ್ಕೊ. ಇವತ್ ಸಂಕಷ್ಟಿ, ಉಪವಾಸ ನಂದು. ನೀವೆಲ್ಲ ತಿಂಡಿ ಮಾಡಿ, ನಾನು ಕ್ಲಿನಿಕ್ ಹೊರಡ್ತೀನಿ. ಹುಷಾರಿಲ್ದೆ ಆಲ್ರೆಡಿ ವೀಕ್ ಆಗಿದ್ಯಾ, ಉಪವಾಸ ಮಾಡಿದ್ರೆ ಇನ್ನೂ ವೀಕ್ ಆಗ್ತೀಯಾ. ಕುತ್ಕೊಂಡು ತಿಂಡಿ ತಿನ್ನು. ಇಲ್ಲ ಅದಕ್ಕೆ ಏನು ತೊಂದರೆ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನು. ತಿಂಡಿ ಆದ್ಮೇಲೆ ನಾನೇ ನಿನ್ ಕ್ಲಿನಿಕ್ ಡ್ರಾಪ್ ಮಾಡ್ತೀನಿ. ವ್ರತ ಭಂಗ ಆಗತ್ತೆ ಅಂತೆಲ್ಲ ಯೋಚನೆ ಮಾಡ್ಬೇಡ. ತಪ್ಪು ಕಾಣಿಕೆ ಹಾಕಿದ್ರಾಯ್ತು, ಕೂತ್ಕೊಂತೀನಿ. ಉಪವಾಸ ಮಾಡೋದು ಸೈಂಟಿಫಿಕಲ್ಲಿನೂ ಸರಿ ಇರ್ಬೋದು. ನಿನ್ನ ಆಚರಣೆ, ನಿನ್ನ ಭಕ್ತಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿನ್ನ ಹೆಲ್ತ್ ಕಡೆನೂ ಗಮನ ಇರ್ಬೇಕಲ್ವಾ? ಯಾವ ದೇವರು ತನ್ನ ಭಕ್ತರು ಹೊಟ್ಟೆ ಹಸ್ಕೊಂಡಿರ್ಬೇಕು ಅಂತ ಬಯಸಲ್ಲ. ಮುಂಚೆ ಕಾಸಿರ್ತಿರ್ಲಿಲ್ಲ, ಪ್ರತಿದಿನನೂ ಸಂಕಷ್ಟಿನೇ, ಆದ್ರೆ ಇವತ್ತು ಎಲ್ಲ ಇದೆ. ಸುಮ್ಮನೆ ಕೂತ್ಕೊಂಡು ತಿನ್ನು. ಅಂಜು, ನೀನ್ ತಿನ್ಲಿ ಅಂತ ಸುಮ್ನೆ ಜೋರ್ ಮಾಡ್ತೀಯಾರಷ್ಟೇ, ಬೈತಿಲ್ಲ ಕಣೆ. ಮನೆ ಯಜಮಾನ ಅಲ್ವಾ, ಕೋಪ್ ತಗೋತೀಯಾರಷ್ಟೇ. ಕೂತ್ಕೋ. ತಟ್ಟೆಲ್ ಬಡಿಸಿರೋದನ್ನ ನೋಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ತಿನ್ನು. ಇವತ್ತು ನಾನೇ ನಿನ್ನ ಕ್ಲಿನಿಕ್ ಡ್ರಾಪ್ ಮಾಡ್ತೀನಿ. ಏನಾದರೂ ಹೇಳೋದಿತ್ತ ನಂಗೆ? ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.